ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ 148ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ದಯಮಾಡಿ ಕ್ಷಮಿಸಿ, ಲಾಸ್ಟ್ ವೀಕ್ ನಮ್ಮ ತಂದೆಯವರ ಕಾರ್ಯದ ನಿಮಿತ್ತ ಸ್ಕಿಪ್ ಆಗಿತ್ತು. ಈ ಗುರುವಾರನೂ ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಿರಲಿಲ್ಲ. ನಾವು ರಿಂಗ್ ಕಾರ್ಯಕ್ರಮಗಳು, ಆಮೇಲೆ ಫೇಸ್ ರೀಡಿಂಗು, ರೇಖಿ ಯಾವುದನ್ನು ಮರೆತಿಲ್ಲ. ಉಮೇಶ್ ಅವರು ಸ್ತಬ್ಧರಾಗಿಬಿಟ್ರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಿ, ಈ ಒಂದು ಅಕ್ಕಲಕೋಟ ನನ್ನ ಜೊತೆಯ ಮುಖಪುಸ್ತಕದ ಫ್ರಂಟ್ ಪೇಜನ್ನು ಮತ್ತೆ ನೋಡೋ ಥರ ಆಗಿದೆ ಅಂತ ಸ್ವಾಮಿದು ತೋರಿಸಿ ಅಂತ. ಇದೇ ನೋಡಿ, 1000 ಪುಸ್ತಕದಲ್ಲಿ ಅಕ್ಕಲಕೋಟ ನನ್ನ ಜ್ಯೋತಿ ಇದು 1000ನೇ ಪುಸ್ತಕ. ಕೇವಲ ಒಂದು ಕಾಪಿ ಉಳಿದಿದೆ. ಯಾರಿಗೆ ಬೇಕಾದವರು ಅವರು 34032 ನಂಬರ್ ಎಂಡಿಂಗ್ ಆಗುತ್ತೆ ನಂದು, 9845534032 ಆ ನಂಬರ್ಗೆ ಕಾಲ್ ಮಾಡಿ ಕಳಿಸಿಕೊಡ್ತೀನಿ. ಬೆಲೆ 70 ರೂಪಾಯಿ, 110 ರೂಪಾಯಿ ಕೊರಿಯರ್ ಆಗುತ್ತೆ. 180 ರೂಪೀಸ್ GPay ಮಾಡಿ ನಂಬರ್ನ ನೋಟ್ ಮಾಡ್ತೀನಿ. ಎಲ್ಲರೂ ನೀವು ಅಂದುಕೊಂಡಿರುವಂತೆ ಕಾರ್ಯಕ್ರಮ ವಿಳಂಬಕ್ಕೆ ಕ್ಷಮೆ ಮಾಡಿದಿರಿ ಅಂದ್ಕೊಂಡು ನಾವು ಶುರು ಮಾಡೋಣ. ವೀಕ್ಷಕರು 18 ಜನ ಕೇಳಿದ್ದಾರೆ. ಅದರಲ್ಲಿ ಬೆಸ್ಟ್ ಆಫ್ 8 ತೆಗೆದುಕೊಂಡು ನಾನು ಕೇಳ್ತಾ ಇದ್ದೀನಿ. ಫಸ್ಟ್ ರಘು ಕೇಳಿದ್ದಾರೆ 309. ರಘು, ಬಾಬಾ ಅವರು ಏನು ಹೇಳ್ತಾ ಇದ್ದಾರೆ, ನಿಮ್ಮಷ್ಟು ಕುತೂಹಲ ನನಗೂ ಇದೆ. ಸಮಸ್ಯೆಯನ್ನು ಬರೆದಿದ್ದೀರಿ, ಸಮಸ್ಯೆ ಬರೀಬೇಡಿ. ಸೊ 310 8 ಗೊತ್ತಾಗ್ತಾ ಇಲ್ಲ, ಇದು 310. ಓಕೆ, 10 ಅಂತ ಪರಿಗಣಿಸಿ ಹೇಳ್ತಾ ಇದ್ದೀನಿ. ನಿನ್ನ ಜೊತೆ ನಾನು ವಾಸವಾಗಿರುವವರೆಗೂ ನೀನು ಕಾರ್ಯತತ್ಪರತೆಯಿಂದ ನಿನ್ನ ಕುಶಲವನ್ನು ಮಾಡುವಂತ ಬರ್ತಾ ಇದೆ ರಘುವರೆ. ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಅವರು ಕೇಳಿದ್ದಾರೆ 143. ಬಂಟ್ವಾಳದಲ್ಲಿ ಮಳೆ ಇದೆ ಉಮೇಶಣ್ಣ ಅಂತ ಹೇಳಿದ್ದೀರಾ. ಇಲ್ಲಿ ಕೂಡ ಮಳೆ ಸ್ಟಾರ್ಟ್ ಆಗಿದೆ. 141 ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಬಳಿ ನಾನಿರಲು ಭಯವೇತಕ್ಕೆ. ಸುಂದರಕಾಂಡದ 24ನೇ ಸರ್ಗವನ್ನು 20 ಸಲ ಅಧ್ಯಾಯವನ್ನು ಓದು ಅಂತ ಬರ್ತಾ ಇದೆ. ನೆಕ್ಸ್ಟ್ ಚಿರಂತನ್ ನಂಬರ್ ಕೇಳಿದ್ದಾರೆ 891. ಸೊ 891 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಚಿರಂತನ್, ನಾನು ನಿನ್ನ ಬಳಿ ಇರಲು, ಮತ್ತೆ ಅದೇ ಆನ್ಸರ್ ಬರ್ತಾ ಇದೆ, ಭಯವೇತಕ್ಕೆ ತಾವು ಯಾವಾಗಲೂ ಸಾಯಿನಾಮ ಇರುವವರೆಗೂ ನಿಶ್ಚಿಂತರಾಗಿರಿ ಅಂತ ಬರ್ತಾ ಇದೆ ಚಿರಂತನ್ ಅವರೇ. ರವಿಶಂಕರ್ ಮೈಸೂರು ಕೇಳಿದ್ದಾರೆ 107. ನಮ್ಮ ಮನೆಗೆ ಬನ್ನಿ ಅಂತ ಸಹ ಆಹ್ವಾನಿಸಿದರು. ಖಂಡಿತ ರವಿಯವರೇ, ನಿಮ್ಮ ಮನೆಗೆ ಬರೋಣ. 1 + 7 8. ಅದು ಒಳ್ಳೆಯ ಐಡಿಯಾ. 8 ನಂಬರ್ ಅಂದ್ಕೊಂಡಿದ್ದೇವೆ ಮಿಷನ, 107 ಅಂತ. 107ಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. 102ರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ತಲ್ಲಣಗೊಂಡಿದೆ. ವ್ಯಕ್ತಿಯೊಬ್ಬ ಪೂರ್ವನ ದಿಕ್ಕಿನಿಂದ ಬರಲಿದ್ದಾನೆ, ಅವನಿಂದ ನಿನಗೆ ಆನಂದ ಉಂಟಾಗುವುದಂತ ಬರ್ತಾ ಇದ್ದಾರೆ ರವಿಯವರೇ. ನೆಕ್ಸ್ಟ್ ರೋಷನ್ 210. ರೋಷನ್ ಅವರು ಕೇಳಿದ್ದಾರೆ 210ಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ, ಅವನನ್ನು ಕುರಿತು ನೀನು ಮನದಲ್ಲಿ ದಿಟ್ಟವಾಗಿ ನಿರ್ಣಯಿಸಿದವರೆ ನಿನಗೆ ನಾನು ಸಹಾಯವನ್ನು ಎಸಗುತ್ತೇನೆ ಅಂತ ಬರ್ತಾ ಇದೆ. ಉತ್ತರ ಅದ್ಭುತವಾಗಿ ಕೊಡ್ತಾರೆ ಬಾಬಾ. ಆಮೇಲೆ ಸದಲ್ಗಾದಿಂದ ಸಚಿನ್ ಕೇಳ್ತಾ ಇದ್ದಾರೆ 7ನೇವರು 173. ಬಾಬಾ ಅವರು ಹೇಳ್ತಾ ಇದ್ದಾರೆ, ಅನ್ಯರ ಹಂಗು ನಿನಗೇಕೆ, ನಿನ್ನ ಒಂದು ಗೋಜಿಗೆ ನೀನು ಹೋಗಿಟ್ಟುಕೊಂಡು ಸದಾ ಇರು. ಮತ್ತೊಬ್ಬರ ಕೈ ಚಾಚದಂತೆ ಮಾಡುವುದು ನನ್ನ ಕರ್ತವ್ಯ, ನನ್ನ ಮೇಲೆ ನಂಬಿಕೆ ಇಡು ಅಂತ ಬರ್ತಾ ಇದೆ ರೋಷನ್ ಅವರೇ. ರವಿಚಂದರ್ 8ನೇವರು 183. ರವಿಯವರೇ, ನಿಮ್ಮಷ್ಟೇ ಕುತೂಹಲ ನಮಗೂ ಇದೆ. 183 ಬಾಬಾ ಹೇಳ್ತಾ ಇದ್ದಾರೆ, ಶೀಘ್ರದಲ್ಲೇ ನೀನು ಶಿರಡಿ ಪ್ರಯಾಣವನ್ನು ಬೆಳೆಸುವೆ, ಆದ್ದರಿಂದ ನಿಶ್ಚಿಂತನಾಗಿರು ನನ್ನ ನಾಮಜಪದೊಂದಿಗೆ ಅಂತ ರವಿಯವರು ಹೇಳ್ತಾ ಇದ್ದಾರೆ. ಬೆಸ್ಟ್ ಆಫ್ 8 ಕೇಳ್ತಾ ಇದ್ದೀನಿ. ಇದೀಗ ಕೇಳಿದರು ಕೊಟ್ರಮ್ಮ ಅವರು 419. ನನಗೆ ತಲೆನೋವು ಹೆಚ್ಚಾಗಿದೆ, ಏನು ಮಾಡಲಿ ಉಮೇಶಣ್ಣ ಅಂತ ಇದ್ದಾರೆ. ಸಮಸ್ಯೆ ನಿಮ್ಮಲ್ಲೇ ಇರಲಿ, ಅಂಕೆ ಮಾತ್ರ ನಮ್ಮನ್ನು ಕೇಳಿ. ಸೊ 419ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ 419. ಸಾಯಿ ಸಚ್ಚರತೆಯ 15ನೇ ಅಧ್ಯಾಯವನ್ನು 5 ದಿವಸ ಸತತವಾಗಿ ಓದು, ನಿನ್ನ ಕಾರ್ಯ ನೆರವೇರೋದು ತಲೆನೋವು ಕಮ್ಮಿ ಆಗೋದು ಅಂತ. ಓಕೆ, ಆನಂದಕ್ಕೆ ಪ್ರದತ್ತ ಮತ್ತೆ ಕೇಳೋ ಥರ ಆಗಿದೆ. ಸಾಹಿತ್ಯವನ್ನು ಮರ್ತೋದಂಗೆ ಆಗಿದೆ ಉಮೇಶಣ್ಣ, ದಯಮಾಡಿ ಹೇಳಿ ಅಂತ. ಅದನ್ನು ಹೇಳಿಬಿಟ್ಟು ಇವತ್ತು ಒಬ್ಬರು ಹಿರಿಯರು
ಅಕ್ಕಲಕೋಟೆ ನನ್ನ ಜೊತೆ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಅವ್ರಿಗೆ. ಸೊ ಆದ್ದರಿಂದ ಅವರು 15ನೇ ಚಾಪ್ಟರ್ನ ನಮಗಾಗಿ ಓದ್ತೀರಾ ಅಂತ ಕೇಳಿದ್ದಾರೆ. ಖಂಡಿತ. ಮೊದಲು ಆನಂದಕ್ಕೆ ಪ್ರದಾತ ಹೇಳಿಬಿಡ್ತೀನಿ. आनंद के प्रदाता ले स्नेह शक्ति दाता अव्यक्त बाप दादा सादर पधारिए